ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ರೆಸಿಪೀಸ್ ವೆಬ್. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಫಿಶ್ ತವಾ ಫ್ರೈ ಮತ್ತು ಫಿಶ್ ಕರಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಿಶಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಅದು ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಅದು ನಮ್ಮ ಹಾರ್ಟ್ಗೆ ಮತ್ತು ನಮ್ಮ ಐ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಮತ್ತು ನಮ್ಮ ಕ್ಯಾಲರೀಸ್ಗೆ ಕೂಡ ತುಂಬ ಒಳ್ಳೆಯದು. ನನಗಂತೂ ಫಿಶ್ ಅಂದರೆ ತುಂಬಾ ಇಷ್ಟ. ಸೊ ಬನ್ನಿ, ನಾನು ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನಂತರ ಫಿಶ್ ಕರಿ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಮೊದಲು ಫಿಶ್ ತವಾ ಫ್ರೈಗೆ. ಸೊ ತವಾ ಫ್ರೈಗೆ ನಾನು ಒಂದು ದೊಡ್ಡ ಪಾಂಪ್ಲೆಟ್ ಫಿಶ್ನ ತೊಗೊಂಡಿದ್ದೀನಿ. ನಂತರ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಹೊರಗಡೆಯಿಂದ ನಾವು ಕ್ಲೀನ್ ಮಾಡಿ ತರಿಸಿರ್ತೀವಿ, ಬಟ್ ಆದ್ರೂ ಮನೆಯಲ್ಲಿ ಒಂದ್ಸಲ ನೀವು ನೀರಲ್ಲಿ ಒಂದ್ಸಲ ವಾಶ್ ಮಾಡಿ ಇಟ್ಕೊಳ್ಳೋದು ಬೆಟರ್. ನಂತರ ನಾನಿಲ್ಲಿ ಫಿಶ್ನ ತುಂಬ ದೊಡ್ಡದಾಗೂ ಅಲ್ಲ, ತುಂಬ ಚಿಕ್ಕದಾಗೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ನೆಕ್ಸ್ಟ್ ನಾನು ಫಿಶ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಒಂದು ಉಂಡೆ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಅರ್ಧ ಗಂಟೆ ನೆನೆಸಿ ಎತ್ತಿಟ್ಕೊಳ್ಳಿ ಸೈಡ್ಗೆ. ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ನಂತರ ಒಂದು ಪ್ಲೇಟ್ಗೆ 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಕೊರಿಯಂಡರ್ ಲೀಫ್ ಕೂಡ ಹಾಕ್ಕೊಂಡಿದ್ದೆ. ಬೇಕಾದರೆ ಹಾಕೋಬೋದು, ಅದು ಆಪ್ಷನಲ್. ಮತ್ತು ನೆನೆಸಿ ಇಟ್ಕೊಂಡಂಥ ಹುಣಸೆಹಣ್ಣಿನ ರಸ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 4 to 5 ಟೇಬಲ್ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈನಲ್ಲಿ. ನೆಕ್ಸ್ಟ್ ನಾನು ಅದಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ತೆಗೆದಿಟ್ಕೊಂಡಿರೋಂಥ ಫಿಶ್ಶಿಗೆ ನಾನು ಆ ಪೇಸ್ಟ್ನ ನೀಟಾಗಿ ಎರಡೂ ಸೈಡ್ ಅದನ್ನು ಹಚ್ತಾ ಇದ್ದೀನಿ. ಎಲ್ಲದಕ್ಕೂ ಹಚ್ಚಿ ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ತವಾ ಫ್ರೈಗೆ ಇಲ್ಲಿ ಮೇಯ್ನ್ ಬೇಕಾಗಿರೋದೇ ರವೆ. ಸೊ ನಾನು ರವೆನ ಒಂದು ಪ್ಲೇಟಿಗೆ ತೊಗೊಂಡು ಅದಕ್ಕೆ ಫಿಶ್ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದಂಥ ಫಿಶ್ನ ಈ ಥರ ಟಿಪ್ ಮಾಡ್ತಾ ಇದ್ದೀನಿ ರವೆನಲ್ಲಿ. ಅದನ್ನು ಮಾಡಿಟ್ಕೊಂಡು ಒಂದು 1/4 ಗಂಟೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಒಂದು ತವಾಗೆ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಕಾಯಿಸಿದ್ದೀನಿ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ. ಸೊ ನಂತರ ನಾನು ರೆಡಿ ಮಾಡಿಟ್ಕೊಂಡಿರೋ ಫಿಶ್ನ ಆ ತವಾದ ಮೇಲೆ ಹಾಕ್ತಾ ಇದ್ದೀನಿ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಎರಡೂ ಸೈಡ್ ಹೀಗೆ ನೀಟಾಗಿ ಬೇಯಿಸ್ಕೋಬೇಕು. ಸೊ ನಾನಿಲ್ಲಿ ಎರಡೂ ಸೈಡ್ ಬೇಯಿಸಿ ಆಗಿದೆ. ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಫಿಶ್ ಕರಿ ಮಾಡೋದನ್ನು ರೆಡಿ ಮಾಡ್ಕೊತೀನಿ. ಬನ್ನಿ ಇವಾಗ ಫಿಶ್ ಕರಿ ಮಾಡೋದನ್ನು ನೋಡೋಣ. ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸಣ್ಣದಾಗಿ ಹೆಚ್ಚಿರೋ ಟೊಮ್ಯಾಟೊ ಮತ್ತು ಶುಂಠಿ, ಒಂದು ಬೆಳ್ಳುಳ್ಳಿ ಮತ್ತು 7ರಿಂದ 8 ಮೆಣಸಿನ್ಕಾಯಿ ಮತ್ತು ಕೊರಿಯಂಡರ್ ಲೀಫ್ ಮತ್ತು 2 ಆನಿಯನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾನಿಲ್ಲಿ ಚಕ್ಕೆ ಮತ್ತು ಲವಂಗ ಕೂಡ ಹಾಕ್ಕೊಂಡಿದ್ದೀನಿ, 1-2 ಚಕ್ಕೆ ಮತ್ತು 1-2 ಲವಂಗ. ನಂತರ ಒಂದು ಪಾತ್ರೆಗೆ 2 to 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ರುಬ್ಬಿಟ್ಟಿರುವಂಥ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ನಂತರ ಇದಕ್ಕೆ ಸಾಲ್ಟ್ನ ಹಾಕೋಬೇಕು. ನಾನೊಂದು ಅಂದಾಜಿಗೆ ಒಂದು ಕೈ ಅಳತೆಯಲ್ಲಿ ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಅದನ್ನು ಕುದಿಲಿಕ್ಕೆ ಬಿಟ್ಬಿಡಿ. ನಂತರ ಎತ್ತಿಟ್ಕೊಂಡಿರುವಂಥ ಫಿಶ್ನ ನಿಧಾನಕ್ಕೆ 1 by 1 ಹಾಕ್ಕೊಳ್ಳಿ. ಫಿಶ್ ಹಾಕಿದ ನಂತರ ಸ್ಟಿರ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಫುಲ್ ಕಲಸಿ ಹೋಗ್ಬಿಡುತ್ತೆ. ಈಗ ಎಲ್ಲ ಬೆಂದಿದೆ ನೀಟಾಗಿ. ಇದನ್ನು ನೀವು ರಾಗಿ ಮುದ್ದೆ ಜೊತೆ ಅಥವಾ ನೀರು ದೋಸೆ ಜೊತೆ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ರುಚಿಕರವಾದ ಫಿಶ್ ತವಾ ಫ್ರೈ ಹಾಗೂ ಫಿಶ್ ಕರಿ ರೆಡಿಯಾಗಿದೆ. ಟೇಸ್ಟ್ ಅಂತೂ
ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ರೆಸಿಪೀಸ್ ವೆಬ್. ಸೊ ಮತ್ತೆ ಇನ್ನು ವೆರೈಟಿ ಆಫ್ ರೆಸಿಪೀಸ್ನ ನಾನು ಹಾಕ್ತಾ ಇರ್ತೀನಿ ವಿಡಿಯೋ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.